ಈಗ ಮುಖ್ಯಮಂತ್ರಿಗಳು ಇವತ್ತು ಕೊಪ್ಪಳಕ್ಕೆ ಹೋಗಿದ್ದಾರೆ. ಕೊಪ್ಪಳದಿಂದ ಬಂದ ನಂತರ ಬಹುಶಃ ಅವರು ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು, ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ. ಕೆಲವು ಕಡೆ 70 ಆಗಿದೆ, ಕೆಲವು ಕಡೆ 50 ಆಗಿದೆ, ಕೆಲವು ಕಡೆ ಇನ್ನೂ 80 ಆಗಿ ಇನ್ನೇನು ಹತ್ರದಲ್ಲಿ ಮುಗಿಸೋ ಪರಿಸ್ಥಿತಿಯಲ್ಲಿದ್ದಾರೆ. ಈ ರೀತಿ ಎಂಟೈರ್ ಸ್ಟೇಟಲ್ಲಿ ಒಂದು 20-25% ಕಡಿಮೆ ಇದೆ. ಇಲ್ಲ ಅಂದರೆ 80% 70% ಆಗಿದೆ ಇಡೀ ಸ್ಟೇಟ್ಗೆ ಆವ್ರೇಜ್ ತೊಗೊಂಡ್ರೆ. ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲನೂ ಆಗಿರ್ತಕ್ಕಂಥದ್ದು, ಟೆಕ್ನಿಕಲ್ ಗೊಂದಲ ಆಗಿದೆ ಅಥವಾ ಎನ್ಯೂಮರೇಟರ್ ಗೊಂದಲ ಆಗಿದೆ. ಇದೆಲ್ಲ ಮುಗಿಸ್ಬೇಕು, 100% ಮುಗಿಸ್ಬೇಕು. ನಾವು 7ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು ಸರ್ಕಾರ. ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಒಂದು ರೀತಿ ಅಸಮಾಧಾನ ವ್ಯಕ್ತಪಡಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ. ಎಲ್ಲರಿಗೂ ಈಗ DK ಶಿವಕುಮಾರ್, ಸೋಮಣ್ಣ ಇಬ್ಬರೇ ಅಲ್ಲ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಇದೆ. ನಮಗೂ ಇದೆ. ಅದು ನಮಗೂ ಕೆಲವೆಲ್ಲ ಸರಿ ಇಲ್ಲಪ್ಪ ಅಂತ ಅನಿಸುತ್ತೆ. ಒಂದು ರಾಜ್ಯದಲ್ಲಿ ಒಂದು ಸಮೀಕ್ಷೆ ಮಾಡುವಾಗ ಕೆಲವು ಸಣ್ಣ ಪುಟ್ಟ ಗೊಂದಲಗಳಾಗೇ ಆಗುತ್ತೆ. ಏನು ಯಾವುದು ಗೊಂದಲ ಆಗದೆ ಇರೋದೇ ಇಲ್ಲ. ಅದರಿಂದ ಎಲ್ಲರೂ ಕೋಆಪ್ರೇಟ್ ಮಾಡಿದರೆ ಒಂದು ಸಮೀಕ್ಷೆ ಬರುತ್ತೆ. ಕೋಆಪ್ರೇಟ್ ಮಾಡ್ಬೇಕು ಎಲ್ಲರೂ ಕೂಡ. ಬಿಜೆಪಿನ ಮತ್ತೊಂದು ಕಾಂತರಾಜ್ ವರದಿ ಆಗೋ ಸಾಧ್ಯತೆ ಇದೆ. ಆ ರೀತಿ ಅವ್ರ ಅಭಿಪ್ರಾಯ ಅವ್ರು ಹೇಳಿರ್ತಾರೆ. ನಾವು ಸರ್ಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಈಶ್ವರಪ್ಪ ಅವರು ಏನು ಹೇಳ್ತಾರೆ ಅಂತಂದ್ರೆ ಸರ್, ಜಾತಿ ಗಣತಿ ಏನಿದೆ ಲಿಂಗಾಯತರನ್ನ ಅನ್ಯಾಯ ಮಾಡೋದಕ್ಕೋಸ್ಕರ ಚಿತ್ರ ಮಾಡೋದಕ್ಕೋಸ್ಕರನೇ ಸರ್ಕಾರ ಹೇಳೋದಲ್ಲ. ಅವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರ್ರಿ. ನಾವು ಸರ್ಕಾರವಾಗಿ ಜವಾಬ್ದಾರಿಯಿಂದ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರ ಅಭಿಪ್ರಾಯನೂ ತಗೊಂಡು ಕನ್ಕ್ಲೂಷನಿಗೆ ಬರೋಕ್ಕಾಗುತ್ತಾ? ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಯಾವ ಸಾಧಕ ಬಾಧಕಗಳನ್ನೆಲ್ಲ ಅಧ್ಯಯನ ಮಾಡಿ ಹಿಂದಿನ ಸಮೀಕ್ಷೆಗಳನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಅದನ್ನು ಮಾಡಿ ಇವತ್ತು ಹೆಚ್ಚು ಕಡಿಮೆ ಈಗ ತಾವೇ ಹೇಳ್ದಂಗೆ ಇನ್ನು 80% ಆಗಿದೆ. ಇನ್ನೊಂದು 20-25%ಗೆ ಒಂದು 4 ದಿವಸ ಎಕ್ಸ್ಟೆನ್ಷನ್ ಮಾಡಿದರೆ ಕೂಡ ಅದು ಮುಗಿದೋಗುತ್ತೆ. ಗ್ರೇಟರ್ ತುಮಕೂರಲ್ಲಿ ಸರ್ ಅದೆಲ್ಲ ಚರ್ಚೆ ಇಲ್ಲಲ್ಲ. ಎಲ್ಲಿದೆ ಗ್ರೇಟರ್ ತುಮಕೂರು ಚರ್ಚೆ? ನಾವು ಬೆಂಗಳೂರನ್ನ ಗ್ರೇಟರ್ ಬ್ಯಾಂಗ್ಳೂರು ತುಮಕೂರು ತನಕ ಮಾಡೋ ಬದಲು ತುಮಕೂರನ್ನೇ ಗ್ರೇಟರ್ ಮಾಡಿ ಅಂತ ಹೇಳಿದ್ದಷ್ಟೇ. ಅದು ಮಾಡ್ತಾ ಇದ್ದೀವಿ. ಸರ್, ಗೊಂದಲ ಅಂತ ಈಗ ಮುಖ್ಯಮಂತ್ರಿ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮತ್ತೆ ಹೇಳಿಕೆ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆ ಇದ್ರು ಕೂಡ ಇದು ಮತ್ತೆ ಗೊಂದಲ ಜಾಸ್ತಿ ಆಗ್ತಾ ಇಲ್ವಾ ಪಕ್ಷದಲ್ಲಿ? ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು. ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು 5 ವರ್ಷ ಇರ್ತೀನಿ ಅಂತ. ಇನ್ನೇನಂದ ಆಯ್ತು? ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ. ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. 5 ವರ್ಷ ನಾನೇ ಇರ್ತೀನಿ ಅಂತ. ಅಲ್ಲಿ ಮುಗೀತಲ್ಲ, ಇನ್ನೇನು ಮಾತಾಡಬೇಕು? ಅದ್ರ ಮಧ್ಯೆ ಮಾತಾಡೋದು ನೋಡಿ ಅವರೆಲ್ಲ ಮಾತಾಡ್ಕೊಂತಾರೆ. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮಿಂದಾನೇ ಅದು ಸ್ವಲ್ಪ ಹೆಚ್ಚು ಗಮನ ತಗೊಳ್ತಾ ಇದೆ ಅಷ್ಟೇ. ಧರ್ಮಸ್ಥಳದ ಎಲ್ಲಿವರೆಗೂ ಬಂದಿದೆ? ಕೆಲವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಅವರಿಗೆ ಅಂತಿಮ ವರದಿ ಬೇಗ ಕೊಡಿ ಅಂತ ಹೇಳಿದ್ದೇವೆ. ಬೇಗ ಅಂದರೆ ಎಷ್ಟು ಬೇಗ ಅಂತ ಡಿಫೈನ್ ಮಾಡಿಲ್ಲ ನಾವು. ಬೇಗ ಕೆಲಸ ಮುಗಿಸಿಯಪ್ಪ ಅಂತ ಹೇಳಿದ್ದೇವೆ. ಅದು ಅವರ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಹಿಂಗೆ ಮಾಡಿ ಹಾಗೆ ಮಾಡಿ ಹೇಳಕ್ಕೆ ಬರೋದಿಲ್ಲ. ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ದೇವೆ. ಈ ತಿಂಗಳಲ್ಲಿ ಬರ್ಬೋದು ಸರ್. ಇನ್ನು FSL ವರದಿ ಕೂಡ ಬಂದಿಲ್ಲ. ಅದು 1.5 ತಿಂಗಳ ಆಗ್ತಾ ಇದೆ. ನಾವು ಅನಾಲಿಸಿಸು ಒಂದಷ್ಟು ಈಗ DNA ಮಾಡಬೇಕು, ಅಥವಾ ಒಂದಷ್ಟು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು, ಅಥವಾ ಬೇರೆ ಬೇರೆ ಅನಾಲಿಸಿಸ್ಸು ಅವೆಲ್ಲ ಮಾಡುವಾಗ ಒಂದಷ್ಟು ಸಮಯ ಹಿಡಿಯುತ್ತೆ. ಅದನ್ನು ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಈಗ DNA ಅನಾಲಿಸಿಸ್ ನೀವು ಈಗಲೇ ಹೇಳ್ಬಿಡಿ ಅಂದರೆ ಹೇಳೋಕ್ಕಾಗುತ್ತಾ? ಅಥವಾ ಯಾವುದೋ ಒಂದು ವಸ್ತು ಅವರು ಸೀಸ್ ಮಾಡ್ಕೊಂಡು ತಂದಿದ್ದಾರೆ, ಅದನ್ನು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು. ಅದನ್ನು ಮಧ್ಯದಲ್ಲಿ ನೀವು ಹೇಳ್ಬಿಡಿ ಅಂದರೆ ಆಗೋದಿಲ್ಲ. ಅದಕ್ಕೊಂದೆರಡು ಪ್ರೊಸೀಜರ್ಸ್ ಇರುತ್ತೆ. ಅವರು FSLನವರು ವರದಿ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿದ್ದೇವೆ. ಅಂದರೆ ಪ್ರಯಾರಿಟಿ 10 ಸ್ಯಾಂಪಲ್ ಇದ್ದರೆ ಇದನ್ನು ಮೊದಲು ತಗೊಳ್ಳಬೇಕು ಅನ್ನಂಗೆ ಆ ಥರ ಮಾಡಿ ಕೊಡ್ತಾರೆ. ಅದೇ ವಿಚಾರವಾಗಿ BL ಸಂತೋಷ್ ಅವರು ಹುಲಿಗೆ ರಕ್ತದ ರುಚಿ ಅಂಟ್ಬಿಟ್ಟಿದೆ, ಧರ್ಮಸ್ಥಳಕ್ಕೆ ಇದು ನಿಲ್ಲೋದಿಲ್ಲ, ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಇದು ಎಕ್ಸ್ಟೆನ್ಷನ್ ಆಗುತ್ತೆ. ಅದು ಯಾರು ಗೊತ್ತಿಲ್ಲ, ನನಗೆ ಗಮನಿಸಿಲ್ಲ. ಕೆಲವರು ಟಾರ್ಗೆಟ್ ಮಾಡಿದ್ದಾರೆ. ಗಮನಿಸಿಲ್ಲ ಅಂದರೆ ಸರ್, KRS ಡ್ಯಾಮ್ಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನೋ ಸ್ಟೇಟ್ಮೆಂಟ್ KN ರಾಜಣ್ಣ ಅವರು ಕೊಟ್ಟಿದ್ದಾರೆ. ನಂತರ KN ರಾಜಣ್ಣ ನಾನೇನು ಮಾಡಬೇಕು? ಅಲ್ಲ ರೀ, ನಾನೇನು ಮಾಡಬೇಕು? ಇದು ಮೊದಲು ಅವ್ರು ಹಂಗೆ ಹೇಳಿದ್ರು, ನೀವೇನು ಹೇಳ್ತೀರ ಅನ್ನೋದು ಕೇಳೋದು ಬಿಡಿ ನೀವು. ಅಲ್ಲ, ಒಂದು ವಿವಾದ ಅಲ್ಲಪ್ಪ, ಕೇಳಿಯಪ್ಪ.
ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿಕೆ ಕೊಡ್ತಾರೆ, ನಮ್ಮನ್ನ ಯಾಕೆ ಕೇಳ್ಬೇಕು ನೀವು? It is a ನಾನು ಒಂದು ಹೇಳಿಕೆ ಕೊಡ್ಬೇಕು ಗೊಂದಲ ಮಾಡೋಕ್ಕೆ? sir, it is a controversial ಪೊಲೀಸ್ statement. That's why we are asking. ಶಾಶ್ವತವಾಗಿ ವಯೋಮಿತಿ ಸಡಿಲಿಕ್ಕೆ ಇದೆಯಲ್ಲ PSI ಕಾನ್ಸ್ಟೇಬಲ್ ಎಲ್ಲಿವರೆಗೂ ಬಂದಂತ ನೋಡಿ, ಎಲ್ಲ ರಾಜ್ಯಗಳದ ಮಾಹಿತಿಯನ್ನು ತರಿಸ್ಕೊಂಡಿದ್ದೇನೆ. ಕೆಲವು ರಾಜ್ಯದಲ್ಲಿ ಹೆಚ್ಚಿದೆ, ಕೆಲವು ರಾಜ್ಯದಲ್ಲಿ ಕಡಿಮೆ ಇದೆ. ನಾವು ನಮ್ಮ ಯುವಕರಿಗೆ ಅವಕಾಶ ಸಿಗುವ ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಅದಕ್ಕೆ ಕ್ಯಾಡರ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ಅಂತ ಇರುತ್ತೆ, ಅದನ್ನು ಅಮೆಂಡ್ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ. ಅದನ್ನು ನಾವು ಎಕ್ಸಾಮಿನ್ ಮಾಡಿ ಆದಷ್ಟು ಶೀಘ್ರವಾಗಿ ಅದನ್ನು ಮಾಡ್ತೇವೆ. ಈ ವಯೋಮಿತಿಯನ್ನು ಸಡಿಲ ಮಾಡ್ತಕ್ಕಂಥದ್ದು ಅಥವಾ ಹೆಚ್ಚು ಮಾಡುವಂಥದ್ದನ್ನು ಮಾಡ್ತೀವಿ. ಈಗಾಗಲೇ ಸರ್ಕಾರ ರೆಕ್ರೂಟ್ಮೆಂಟ್ ಕಳೆದ 2 ವರ್ಷದಿಂದ ಇರಲಿಲ್ಲ ಅಂತ ಹೇಳಿ 3 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಆ ಜನ ಯಾರು 2 ವರ್ಷ ಕಳ್ಕೊಂಡಿದ್ರು ಅವ್ರಿಗೂ ಅವಕಾಶ ಸಿಗಲಿ ಅಂತೇಳಿ 3 ವರ್ಷ ಎಲ್ಲರಿಗೂ ಕೂಡ ಒನ್ ಟೈಮ್ ಅಂತ ಮಾಡಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಪರ್ಮನೆಂಟಾಗಿ ಮಾಡಬೇಕಾಗುತ್ತೆ. ಅದನ್ನು ನಾವು ಕ್ಯಾಡರ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸನ್ನು ಅಮೆಂಡ್ ಮಾಡಬೇಕು, ಅದನ್ನು ಮಾಡ್ತಾ ಇದ್ದೀವಿ. ಬಹುಶಃ ವಾರ 10 ದಿವಸದಲ್ಲಿ ಮುಗಿಸ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.